ಧರ್ಮಸ್ಥಳದ ವಿರುದ್ಧ ಬುರ್ಡೆ ಗ್ಯಾಂಗ್ ಷಡ್ಯಂತ್ರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬುರ್ಡೆ ಗ್ಯಾಂಗ್ನ ಸದಸ್ಯರಿಗೆ ಈಗ ಸದ್ಯ ಅದರಲ್ಲೂ ತಿಮರೋಡಿಗೆ ಗಡಿಪಾರಿನಿಂದ ಪಾರಾಗಿದ್ದಾರೆ. ಈ ಹಿಂದಿನ ಗಡಿಪಾರು ಆದೇಶ ಏನಿದೆ ಅದನ್ನು ಹೈಕೋರ್ಟ್ ರದ್ದು ಮಾಡಿದೆ. ಗಡಿಪಾರು ಅಗತ್ಯವಿದ್ರೆ 15 ದಿನಗಳ ಒಳಗೆ ಹೊಸದಾಗಿ ಆದೇಶಿಸಲು ಸೂಚನೆಯನ್ನ ಕೊಡಲಾಗಿದೆ. ಕಾನೂನಿನ ಪ್ರಕಾರವಾಗಿ ಆದೇಶ ಮಾಡುವಂತೆ ಎಸಿಗೆ ಹೈಕೋರ್ಟ್ನಿಂದ ಇರುವಂತಹ ಆದೇಶ. ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜು ಪೀಠದಲ್ಲಿ ಈ ಕುರಿತಾದಂತಹ ಆದೇಶ ಪ್ರಕಟವಾಗಿದೆ. ಗಡಿಪಾರು ಆದೇಶ ಮಾಡಲಾಗಿತ್ತಾದರೂ ಕೂಡ ತಿಮರೋಡಿ ಎಲ್ಲಿದ್ದಾರೆ, ಏನು ಕತೆ, ಇದ್ಯಾವುದಕ್ಕೂ ಕೂಡ ಅವರು ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಓಡಾಟವನ್ನು ನಡೆಸ್ತಾ ಇದ್ರು ಮತ್ತು ಕಾನೂನಿನ ಹೋರಾಟಕ್ಕೆ ಮುಂದಾಗಿದ್ರು. ಈಗ ಹೈಕೋರ್ಟ್ನಲ್ಲಿ ಅವರಿಗೆ ಒಂದು ಅವಕಾಶ ಸಿಕ್ಕಿದೆ ಗಡಿಪಾರು ಆದೇಶವನ್ನು ರದ್ದುಗೊಳಿಸುವ ಮೂಲಕವಾಗಿ. ಇನ್ ಕೇಸ್ ಅದರ ಅಗತ್ಯತೆ ಇದ್ರೆ 15 ದಿನಗಳ ಒಳಗಾಗಿ ಹೊಸದಾಗಿ ಅರ್ಜಿಯನ್ನು ಹಾಕಿ ಅಂತ ಕೂಡ ಆದೇಶ ಮಾಡಿ ಅಂತ ಕೂಡ ಸೂಚನೆ ಕೊಡಲಾಗಿದೆ. ಈಗ ಸದ್ಯ ಏನು ಮಾಡುತ್ತೆ ಅನ್ನೋದು ಸದ್ಯದ ಪ್ರಶ್ನೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ. ಮುರಳೀಧರ್, ಗಡಿಪಾರು ಆದೇಶ ರದ್ದಾಗಿದೆ, ಹಾಗೆಯೇ ಹೊಸದಾಗಿ ಅಗತ್ಯವಿದ್ರೆ 15 ದಿನಗಳ ಒಳಗಾಗಿ ಆದೇಶ ಮಾಡಿ ಅಂತ ಕೂಡ ಹೇಳಿರೋದ್ರಿಂದ ಹೊಸ ಆದೇಶ ಬಂದಾಗ ಅದು ಚಾಲ್ತಿಯಲ್ಲಿರುತ್ತಲ್ವಾ? ಏನಂದ್ರೆ ಪ್ರಮುಖವಾಗಿ ಈಗ ಕೊಟ್ಟಿರುವಂತ ಆದೇಶ ಏನಾಯ್ತು, ಆದೇಶವನ್ನು ಪ್ರಶ್ನೆ ಮಾಡಿ ಮಹೇಶ್ ತಿಮರೋಡಿ ಅವರು ಹೈಕೋರ್ಟ್ ನ ಮೆಟ್ಟಿಲಿರದ ಸಂದರ್ಭದಲ್ಲಿ ಆದೇಶವನ್ನು ಮಾಡೋ ಸಂದರ್ಭದಲ್ಲಿ ಎಸಿ ಅವರು ಯಾವುದೇ ರೀತಿಯ ಕಾನೂನಾತ್ಮಕ ಕ್ರಮವನ್ನ ತೆಗೆದುಕೊಂಡಿಲ್ಲ. ಜೊತೆಗೆ ಕೆಲವೊಂದು ಸೆಕ್ಷನ್ಗಳನ್ನ ಆಧರಿಸಿ ಕ್ರಮಗಳನ್ನ ತೆಗೆದುಕೊಳ್ಬೇಕಿತ್ತು. ಆ ಕ್ರಮಗಳನ್ನ ತೆಗೆದುಕೊಳ್ಳದ ಹಿನ್ನೆಲೆಯಲ್ಲಿ ಇದನ್ನ ನಾನು ವಜಾವನ್ನ ಮಾಡ್ತಾ ಇದ್ದೀನಿ, ಗಡಿಪಾರು ಆದೇಶವನ್ನ ತಾತ್ಕಾಲಿಕವಾಗಿ ರದ್ದನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿ ಕೂಡ ಆದೇಶವನ್ನ ಮಾಡಿರುವಂತದ್ದು. ಜೊತೆಗೆ ಇನ್ನೊಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ ಹೈಕೋರ್ಟ್ ನ ಪೀಠ, ಅಂದ್ರೆ ಈಗ ಏನಾದ್ರು ಅಗತ್ಯ ಬಿದ್ರೆ ನೀವು ಗಡಿಪಾರು ಮಾಡ್ಲೇಬೇಕು ಅಂತ ಹೇಳಿ ಅನಿವಾರ್ಯತೆಗಳೇನಾದ್ರು ಇದ್ರೆ ಅದಕ್ಕೆ ಬೇಕಾದಂತ ಸೆಕ್ಷನ್ಗಳು ಮತ್ತು ಕಾನೂನಿನ ಪ್ರಕಾರವೇ ಅದನ್ನ ಜಾರಿಗೆ ತರಬೇಕಾಗತ್ತೆ. ಜಾರಿಗೆ ತರಲಿಕ್ಕೆ 15 ದಿನಗಳ ಕಾಲಾವಕಾಶವನ್ನ ಕೊಡ್ತಾ ಇದ್ದೀನಿ ಅಂತ ಹೇಳಿ ಕೂಡ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿರುವಂತದ್ದು. ಆಗ ಮತ್ತೆ ಆ ಸೆಕ್ಷನ್ಗಳ ಮೇಲೆ ಒಂದು ಹೊಸದಾಗಿ ಆದೇಶವನ್ನ ಮಾಡಿ ಗಡಿಪಾರನ್ನ ಮಾಡಿದ್ರೆ ಅದಕ್ಕೆ ಮತ್ತೊಮ್ಮೆ ಏನೋ ಗಡಿಪಾರಾದಂತ ಆರೋಪಿ ಸ್ಥಾನದಲ್ಲಿ ಯಾರೇ ಮಹೇಶ್ ತಿಮರೋಡಿ ಇರ್ತಾರೆ ಅವರು ಮತ್ತೆ ಹೈಕೋರ್ಟ್ ನ ಮೆಟ್ಟಿಲಿ ಇರುವಂತದ್ದು ಅಥವಾ ಹೈಕೋರ್ಟ್ ನಲ್ಲಿ ರಿಲೀಫ್ ಅನ್ನ ಕೇಳುವಂತ ಸಾಧ್ಯತೆಗಳು ಇದ್ದೇ ಇರುತ್ತೆ. ಆದ್ರೆ ಈಗಿನ ಆದೇಶ ಏನಿತ್ತು, ಈಗಿನ ಆದೇಶಕ್ಕೆ ರದ್ದನ ಮಾಡಿದರೆ ತಾತ್ಕಾಲಿಕ ಏನೋ ಒಂದು ರಿಲೀಫ್ ಅನ್ನ ಕೊಟ್ಟಿರುವಂತದ್ದು. ಮುಂದಿನ ಆದೇಶಗಳೇನಾದ್ರು ಬರುತ್ತದೆ, ಆದೇಶಗಳ ಸಂಬಂಧಪಟ್ಟಂತೆ ಯಾವ್ಯಾವ ಅಂಶಗಳನ್ನ ಹೈಕೋರ್ಟ್ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಕಾದ್ ನೋಡ್ಬೇಕಾಗಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ.